ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ರೈಸ್ ಬಾತ್ ರೆಸಿಪಿ. ರೈಸ್ ಬಾತ್ ಅಂದರೆ ನಾನು ಮಿಲ್ ಮೇಕರ್ ಹಾಕಿ ರೈಸ್ ಬಾತ್ ಮಾಡಿದ್ದೀನಿ. ವೈಟ್ ಕುಸ್ಕ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಇದು ಈಸಿ, ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ಹೆಂಗಂದರೆ ಮಕ್ಕಳಿಗೆ ಬೆಳಗ್ಗೆ ಬಾಕ್ಸಿಗೆ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಲಂಚ್ ಬಾಕ್ಸಿಗೆ. ಅದರಿಂದ ಇದನ್ನು ಜಾಸ್ತಿ ಮಾಡ್ಕೋಬೋದು. ನಾನು ಜಾಸ್ತಿ ಮಾಡ್ತೀನಿ. ಇದಕ್ಕೆ ಸೈಡ್ ಡಿಶ್ಶು ಪುದೀನ ಚಟ್ನಿ ಮತ್ತು ಗ್ರೇವಿ ನೀವು ಏನಾದರೂ ಮಾಡಿಕೊಡ್ಬೋದು. ಫ್ರೆಂಡ್ಸ್, ನೀವು ಈಸಿಯಾಗಿ ಬೆಳಗ್ಗೆ ಬಾತ್ ರೆಸಿಪಿ ಮಾಡಬೇಕಂದ್ರೆ ಇಂಥ ರೆಸಿಪಿಗಳನ್ನ ನೀವು ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಸೈಡ್ ಡಿಶ್ಶಾಗಿ ಗ್ರೇವಿ, ಚಟ್ನಿ ಅಥವಾ ಒಂದು ಪಲ್ಯ ಏನಾದರೂ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ. ಫ್ರೆಂಡ್ಸ್, ಇದೊಂದು ಬಾತ್ ರೆಸಿಪಿ ಅಂದರೆ ರೈಸ್ ಬಾತ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಇದು ಈಸಿ ಮಾಡೋದು, ಮಸಾಲೆ ಏನು ಇಲ್ಲದೆ ಮಾಡೋದು. ನಾನು ಮೊದಲು ಒಂದು ಅರ್ಧ ಕೆಜಿ ಅಕ್ಕಿ ನೆನೆ ಹಾಕಿದ್ದೀನಿ ಒಂದು ಕಡೆ. ಈಗ ಅದನ್ನು ಒಗ್ಗರಣೆಗೆ 100 ಗ್ರಾಮ್ ಎಣ್ಣೆ ಬಿಟ್ಟಿದ್ದೀನಿ. ಜೀರಿಗೆ 1 ಸ್ಪೂನ್, 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, 1 ಸ್ಟಾರು, ಒಂದು ಸ್ವಲ್ಪ ಕಸ್ತೂರಿ ಮೆಥಿ ತೊಗೊಂಡು ಈಗ ಅದು ಎಣ್ಣೆ ಕಾದಿದ ತಕ್ಷಣ ಎಲ್ಲ ಹಾಕ್ತೀನಿ. 1-2 ಪೀಸು ಪಲಾವ್ ಎಲೆ. ಇದಕ್ಕೆ ಮಸಾಲ ಜಾಸ್ತಿ ಏನು ಬೇಕಿಲ್ಲ, ಮೈಲ್ಡಾಗಿದ್ದರೆ ಸಾಕು. ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ದಪ್ಪ ಈರುಳ್ಳಿ ಹಾಕಿದ್ದೀನಿ, ಯಾಕಂದರೆ ಅಕ್ಕಿ ಅರ್ಧ ಕೆಜಿ, ಅದರಿಂದ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನು ಒಂದು 4 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಪುದೀನ ಸೊಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಗರಂ ಮಸಾಲ ಎಲ್ಲ ಹಾಕಿದ್ದೀವಲ್ಲ, ಪುದೀನ ಸೊಪ್ಪು ಜೊತೆಗೆ ಸೇರಿಸ್ಕೊಂಡ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ರೈಸ್ ಬಾತ್ಗೆ. ಒಂದು 4 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಯಾವಾಗಲೂ ಹೇಳೋದೆ, ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ಹೀಗೆಲ್ಲ ಫ್ರೈ ಆಯಿತು. 1-2 ಡಬಲ್ ನೀರು ಸೇರಿಸಿದ್ದೀನಿ ನಾನು. ಒಂದು ಕಡೆ ಮಿಲ್ ಮೇಕರು, ಅದು ಬಿಸಿನೀರಿಗೆ ಹಾಕಿ ಕ್ಲೀನಾಗಿ ನೆನೆ ಹಾಕಿ ಅದನ್ನು 4-5 ಸತಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಾಂದರೆ ಅದೊಂಥರ ಸ್ಮೆಲ್ ಬರುತ್ತೆ ಮಿಲ್ ಮೇಕರು. ಈಗ ಹಸಿ ಬಟಾಣಿ ಒಂದು ಸ್ವಲ್ಪ ಹಾಕಿದ್ದೀನಿ. ಮಿಲ್ ಮೇಕರು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. 100 ಗ್ರಾಮ್ ಮಿಲ್ ಮೇಕರ್ ಅಷ್ಟೇ ಹಾಕಿರೋದು. ನೀವು ಮಿಲ್ ಮೇಕರ್ ಜಾಸ್ತಿ ಬೇಕಾದರೂ ಸೇರಿಸ್ಕೋಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ನಾನು ಅರ್ಧ ಕೆಜಿ ಅಕ್ಕಿಗೆ 100 ಗ್ರಾಮ್ ಅಷ್ಟು ಸಾಕಂತ ಹಾಕಿದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ರೈಸ್ ಬಾತು. ಈಗ ನೀರು ಚೆನ್ನಾಗಿ ಕುದೀತಾ ಇದೆ, ಅಕ್ಕಿ ಸೇರಿಸ್ಕೊಳ್ಳೋಣ. ನಾನು ಇವತ್ತು ಸೀರಗ ಸಂಬ ಅಕ್ಕಿ ಹಾಕಿಲ್ಲ, ಮಾಮೂಲಿ ಸೋನಾ ಮಸೂರಿ ಅಕ್ಕಿನೇ ಹಾಕಿದ್ದೀನಿ. ಈಗ ಅಕ್ಕಿ ಎಲ್ಲ ಸೇರಿಸಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೂ ಬೇಕಿಲ್ಲ, ಟೊಮೊಟೊನೂ ಸೇರಿಸಿಲ್ಲ ನಾನು. ಇದು ಒಂಥರ ಚೆನ್ನಾಗಿರುತ್ತೆ. ಇದು ಅಂದರೆ ಇದಕ್ಕೆ ನಾವು ಸೈಡ್ ಡಿಶ್ಶಾಗಿ ಕುರ್ಮಾ, ಚಟ್ನಿ ಏನಾದರೂ ಇಟ್ಕೋಬೇಕು, ಚೆನ್ನಾಗಿರುತ್ತೆ. ಈಗ ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ತೆಗೀರ. 10 ನಿಮಿಷ ಆಯಿತು. ಈಗ ಒಂದು ಅರ್ಧ ಬೆಂದಿದೆ. ವಾಸನೆ ಚೆನ್ನಾಗಿ ಬರುತ್ತೆ, ಯಾಕಂದರೆ ನಾವು ಕಸ್ತೂರಿ ಮೇಥಿ, ಗರಂ ಮಸಾಲ ಎಲ್ಲ ಹಾಕಿದ್ದೀವಲ್ಲ, ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಇದು. ಈ ಕುಸ್ಕ ಜೊತೆಗೆ ನೀವು ಚಿಕನು, ಮಟನು, ಗ್ರೇವಿನೂ ಇಟ್ಕೋಬೋದು, ಚೆನ್ನಾಗಿರುತ್ತೆ. ನಾವು ಬೆಳಗ್ಗೆ ಎಮರ್ಜೆನ್ಸಿ ಬೇಗ ಮಾಡಬೇಕಾದ್ರೆ ನಾನು ಚಟ್ನಿನೇ ಜಾಸ್ತಿ ಮಾಡೋದು, ಪುದೀನ ಚಟ್ನಿ ಅಥವಾ ಕಾಯಿ ಚಟ್ನಿ. ಈಗ ಆಯಿತು, ಒಂದು 80% ಬೆಂದಿದೆ. ಇನ್ನೊಂದು 10% ಬೆಂದರೆ ಸಾಕು. ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ, ತುಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಗೀ ರೈಸು ಸ್ಮೆಲ್ ಬರುತ್ತೆ ಮತ್ತು ಟೇಸ್ಟು ಹೆಚ್ಚು ಕಡಿಮೆ ಗೀ ರೈಸ್ ಥರ ಇರುತ್ತೆ. ತುಪ್ಪ ಒಂದು ಸ್ವಲ್ಪ ಧಾರಾಳವಾಗಿ ಸೇರಿಸ್ಕೊಂಡು ದಮ್ ಹಾಕಿ ಒಂದು 10 ನಿಮಿಷಕ್ಕೆ. ನಿಮ್ಮಿಷ್ಟಕ್ಕೆ ತುಪ್ಪ ಸೇರಿಸ್ಕೊಳ್ಳಿ, ಜಾಸ್ತಿ ಬೇಕಾದರೂ ಸೇರಿಸ್ಕೊಳ್ಳಿ ಅಥವಾ ಒಂದು 2 ಸ್ಪೂನ್ ಆದರೂ ಸೇರಿಸ್ಕೊಳ್ಳಿ. ಧಾರಾಳವಾಗಿ ಬಿಟ್ಟರೆ ಚೆನ್ನಾಗಿರುತ್ತೆ ತುಪ್ಪ. 10 ನಿಮಿಷ ದಮ್ಮು, ಮತ್ತು ಇನ್ನೊಂದು 10 ನಿಮಿಷ ಬಿಡಿ, 20 ನಿಮಿಷ ಒಟ್ಟು. ಈಗ ಪುದೀನ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಪುದೀನ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ತೊಳೆದು. ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಒಂದು 4 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಗೆ. ಸೀದಷ್ಟೇ ಫ್ರೈ ಮಾಡ್ಕೋಬೇಕು ಇದನ್ನು. ಈಗ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಎಲ್ಲ. ಪುದೀನ ಸೊಪ್ಪೆಲ್ಲ ತೊಳೆದು ನೀರೆಲ್ಲ ಇಲ್ಲದೆ ಕ್ಲೀನಾಗಿ ಇಟ್ಟಿದ್ದೀನಿ. ಅದನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ.
ಇದಕ್ಕೊಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೇರಿಸಿ ನೀವು ಫ್ರೈ ಮಾಡಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಪುದೀನ ಚಟ್ನಿ. ನಾನೊಂದು ಸ್ವಲ್ಪ ಇದು ಸೇರಿಸಿದ್ದೀನಿ, ಏನು ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೀನಿ. ಕರಿಬೇವು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಸೇರಿಸೋಣ ಅಂತ. ಪುದೀನ ಜೊತೆಗೆ ಕರಿಬೇವು ಇದು ಕೊತ್ತಂಬರಿನೂ ಸೇರಿಸಿದ್ದೀನಿ. ಈಗ ಕರಿಬೇವು ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಕರಿಬೇವು ಹಾಕಿದ್ರೆ. ಇನ್ನೊಂದು ಐರನ್, ಮಕ್ಕಳು ಕರಿಬೇವೆಲ್ಲ ಎತ್ತು ಬಿಸಾಕ್ತಾರೆ, ಚಟ್ನಿಯಲ್ಲಿ ಹಾಕಿದ್ರೆ ಬಿಸಾಕೋಕ್ಕಾಗಲ್ಲ. ಅದರಿಂದ ಪುದೀನ ಚಟ್ನಿಗೆ ಒಂದು ಸ್ವಲ್ಪ ಕರಿಬೇವು ಜಾಸ್ತಿನೇ ಸೇರಿಸ್ಕೊಳ್ಳೋದು ನಾನು. ಈಗೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು, ಆ ನೀರೆಲ್ಲ ಹೋಗಬೇಕು, ಹಂಗೆ ಫ್ರೈ ಮಾಡಬೇಕು. ಪುದೀನ ತೊಳೆದಿದ್ದೀವಲ್ಲ, ಆ ನೀರೆಲ್ಲ ಇಲ್ಲದೆ ಡ್ರೈಯಾಗಿ ಆಗಬೇಕು. ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು ಸಣ್ಣ ನೆಲ್ಲಿಕಾಯಿಯಷ್ಟು ಹುಣಸೆಹಣ್ಣು ಎಲ್ಲ ಸೇರಿಸಿ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿಬಿಡಿ. ಅದೊಂದು ಸ್ವಲ್ಪ ಆಗಲಿ, ಆಮೇಲೆ ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ನಾವು ಚಟ್ನಿ ರುಬ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಈಗಲೇ. ಇನ್ನೇನು ತಣ್ಣಗಾದ್ಮೇಲೆ ನಾವು ರುಬ್ಕೊಳ್ಳೋಣ. ಈಗ ಆಯಿತು, 15-20 ನಿಮಿಷನೇ ಆಗಿದೆ. ಕುಸ್ಕ ರೆಡಿಯಾಗಿದೆ, ಮಿಲ್ ಮೇಕರ್ ಕುಸ್ಕ. ಇದು ಪಲಾವ್ ಥರನೂ ಮಾಡ್ಕೋಬೋದು ಮಿಲ್ ಮೇಕರೆಲ್ಲ ಹಾಕಿ. ನಾನಿವತ್ತು ಲೈಟಾಗಿ ಮೈಲ್ಡಾಗಿ ಮಾಡಬೇಕಂತ ಕುಸ್ಕ ಮಾಡಿದ್ದೀನಿ, ವೈಟ್ ಕುಸ್ಕ ಅಂತ. ಇದು ಗೀ ರೈಸ್ ಥರ ಹೆಚ್ಚು ಕಡಿಮೆ ಗೀ ರೈಸ್ ಟೇಸ್ಟೇ ಇರುತ್ತೆ. ಇದು ನಾವು ಕಾಯಿ ಹಾಲು ಹಾಕಲ್ಲ ಅಷ್ಟೇ, ತುಪ್ಪ ಎಲ್ಲ ಜಾಸ್ತಿ ಸೇರಿಸಿದ್ರೆ ಸೇಮ್ ಗೀ ರೈಸ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ಜೀರಿಗೆ ಎಲ್ಲ ಹಾಕಿದ್ದೀವಲ್ಲ, ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ ಡಿಶ್ ಆಗಿ ಪುದೀನ ಚಟ್ನಿ. ಫ್ರೆಂಡ್ಸ್, ವೈಟ್ ಕುಸ್ಕ ತುಂಬ ಚೆನ್ನಾಗಿ ರೆಡಿಯಾಗಿದೆ, ಟೇಸ್ಟು ತುಂಬ ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ. ಈ ಕುಸ್ಕ ನೀವು ನಿಮ್ಮ ಮನೇಲಿ ಮಾಡಿ ನೋಡಿ, ಯಾಕಂದರೆ ಇದು ಬೆಳಗ್ಗೆ ಲಂಚ್ ಬಾಕ್ಸ್ಗೆ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್.